ರಾಜಧಾನಿ ಬೆಂಗಳೂರಿನಿಂದ ಕೇವಲ 56 ಕಿಲೋಮೀಟರ್ ದೂರದಲ್ಲಿರುವ ಐತಿಹಾಸಿಕ ನಂದಿ, ಕೈವಾರ, ವಿದುರಾಶ್ವತ್ಥದಂತಹ ಪ್ರವಾಸಿ ತಾಣಗಳನ್ನು ಹೊಂದಿರುವ ದ್ರಾಕ್ಷಿ ಬೆಳೆಗೆ ಮತ್ತು ರೇಷ್ಮೆಗೆ ಹೆಸರುವಾಸಿಯಾಗಿರುವ ಚಿಕ್ಕಬಳ್ಳಾಪುರವು ಕರ್ನಾಟಕದ ಒಂದು ಪ್ರಮುಖ ಜಿಲ್ಲೆ. ಮೊದಲು ಕೋಲಾರ ಜಿಲ್ಲೆಯ ಭಾಗವಾಗಿದ್ದ ಈ ಜಿಲ್ಲೆಯನ್ನು 23 ಆಗಸ್ಟ್ 2007ನೇ ಇಸವಿಯಲ್ಲಿ ಹೊಸ ಜಿಲ್ಲೆಯಾಗಿ ಘೋಷಿಸಲಾಯಿತು. ಆದರೆ ಇಂದಿಗೂ ಕೋಲಾರ ಜಿಲ್ಲೆಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಈ ಜಿಲ್ಲೆ ಮುಂದುವರಿಸಿಕೊಂಡು ಬಂದಿದೆ. ಈ ಜಿಲ್ಲೆಯು ಪ್ರಸ್ತುತ 6 ತಾಲೂಕುಗಳನ್ನು ಹೊಂದಿದೆ. ಅವುಗಳೆಂದರೆ: ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರ ಚಿಂತಾಮಣಿ, ರೇಷ್ಮೆ ಬೆಳೆಗಾರಿಕೆಗೆ ಪ್ರಸಿದ್ಧಿಯನ್ನು ಪಡೆದ ಶಿಡ್ಲಘಟ್ಟ, ಎಚ್ ನರಸಿಂಹಯ್ಯನವರ ಹುಟ್ಟೂರಾದ ಗೌರಿಬಿದನೂರು, ಪಾಳೆಗಾರರ ಕಾಲದ ಸುಂದರ ಕೋಟೆಗಳನ್ನೊಳಗೊಂಡ ಗುಡಿಬಂಡೆ, ಪೌರಾಣಿಕ ಹಿನ್ನೆಲೆಯ ಗಡಿದಂ ಎಂಬ ಪಟ್ಟಣವನ್ನು ಒಳಗೊಂಡ ಬಾಗೇಪಲ್ಲಿ. ವಿಶೇಷತೆಗಳು: ವಿಶ್ವಪ್ರಸಿದ್ಧ ವಾಸ್ತುಶಿಲ್ಪಿ, ನವಭಾರತ ನಿರ್ಮಾತೃ, ಮುಖ್ಯ ಇಂಜಿನಿಯರ್ ಆಗಿದ್ದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳವೇ ಈ ಚಿಕ್ಕಬಳ್ಳಾಪುರ. ವಿಶ್ವೇಶ್ವರಯ್ಯನವರ ಜನ್ಮಸ್ಥಳವೆಂಬ ಸ್ಥಳಮಹಿಮೆ ಎಂಬಂತೆ ಚಿಕ್ಕಬಳ್ಳಾಪುರವು ಪ್ರಮುಖ ವಿದ್ಯಾಕೇಂದ್ರವಾಗಿಯೂ ಬೆಳೆದಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳವಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಇಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ, ಸತ್ಯಸಾಯಿಬಾಬಾ ವಿಶ್ವವಿದ್ಯಾಲಯಗಳು ಸ್ಥಾಪಿತಗೊಂಡು ಚಿಕ್ಕಬಳ್ಳಾಪುರವನ್ನು ಶಿಕ್ಷಣ ಕಾಶಿಯನ್ನಾಗಿಸಿವೆ. ಈ ಜಿಲ್ಲೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲೆ ಎಂದು ಮರುನಾಮಕರಣ ಮಾಡಬೇಕೆನ್ನುವ ಆಸೆ ಜನರ ಮನದಲ್ಲಿದೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಕರೆಯಲ್ಪಡುವ ವಿದುರಾಶ್ವತ್ಥ ಇರುವುದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಗೌರಿಬಿದನೂರಿನಲ್ಲಿರುವ ವಿದುರಾಶ್ವತ್ಥದಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದಿಂದ ಪ್ರೇರಣೆಗೊಂಡಿದ್ದ ಹೋರಾಟಗಾರರು 1938ನೇ ಇಸವಿಯಲ್ಲಿ ಧ್ವಜ ಸತ್ಯಾಗ್ರಹ ಕೈಗೊಂಡಿದ್ದರು. ಇದರಿಂದ ಕೆರಳಿದ ಬ್ರಿಟಿಷರು ಗೋಲಿಬಾರ್ ನಡೆಸಿದಾಗ 32 ಮಂದಿ ಬಲಿಯಾಗಿ ಹಲವರು ಗಾಯಗೊಂಡಿದ್ದರು. ಆದುದರಿಂದಲೇ ವಿದುರಾಶ್ವತ್ಥವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲಾಗುತ್ತದೆ. ಹೋರಾಟಗಾರರ ನೆನಪಿಗೆ ಇಲ್ಲಿ ವೀರಸೌಧ, ಸ್ತೂಪಗಳು, ವೀರಗಲ್ಲುಗಳು ನಿರ್ಮಿಸಲಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾದಾಗ ಇದೇ ಜಿಲ್ಲೆಯ ನಂದಿ ಬೆಟ್ಟಕ್ಕೆ 2 ಬಾರಿ ಬಂದು ತಂಗಿದ್ದರಂತೆ. ಅಷ್ಟೇ ಅಲ್ಲದೆ ಜಿಲ್ಲೆಯ ವಿದುರಾಶ್ವತ್ಥ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿ ಹರಿಜನ ನಿಧಿ ಸಂಗ್ರಹಿಸಿದ್ದರು. ಚಿಕ್ಕಬಳ್ಳಾಪುರದ ಮೆಣಸಿನಕಾಯಿ ತನ್ನದೇ ರುಚಿ, ಖಾರ ಹಾಗೂ ಸ್ವಾದಕ್ಕೆ ಹೆಸರುವಾಸಿಯಾಗಿದೆ. ಇಷ್ಟೇ ಅಲ್ಲದೆ ರಾಜ್ಯದಲ್ಲಿ ಅತಿ ವಿಸ್ತಾರವಾದ ಟೊಮಾಟೊ ಮಾರುಕಟ್ಟೆ ಇಲ್ಲಿದೆ. ಇಲ್ಲಿ ತಯಾರಾಗುವ ರೇಷ್ಮೆ ನೂಲು, ಚಕ್ಕುಲಿ, ನಿಪ್ಪಟ್ಟು, ಕಡಲೆ ಬೀಜದಂತಹ ಕುರುಕಲು ತಿಂಡಿಗಳು ಇತರ ರಾಜ್ಯಗಳಿಗೂ ರಫ್ತಾಗುತ್ತದೆ. ಇಲ್ಲಿನ ಚಿಂತಾಮಣಿ ತಾಲೂಕು ಚಿನ್ನ, ಬೆಳ್ಳಿ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮುಸ್ಲಿಮರ ಪ್ರಮುಖ ಯಾತ್ರಾ ಸ್ಥಳ ಮುರುಘಮಲ್ಲ ಕ್ಷೇತ್ರವಿರುವುದು ಇದೇ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ. ಶಿಡ್ಲಘಟ್ಟದ ರೇಷ್ಮೆ ಮಾರುಕಟ್ಟೆಯು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದೇ ಚಿಕ್ಕಬಳ್ಳಾಪುರದಲ್ಲಿ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ಗಳು ತಮ್ಮ ವೈಜ್ಞಾನಿಕ ಸಂಶೋಧನಾ ಕೇಂದ್ರವನ್ನು ಹೊಂದಿವೆ. ಗೌರಿಬಿದನೂರು ತಾಲೂಕಿನ ಕೋಟಾಲದಿನ್ನೆ ಎಂಬಲ್ಲಿ ವಿಶ್ವದ ಯಾವುದೇ ಭಾಗದಲ್ಲಿ ಭೂಕಂಪನಗಳು ಸಂಭವಿಸಿದರೂ ಅದರ ತೀವ್ರತೆಯನ್ನು ನಮೂದಿಸುವ ಕೇಂದ್ರವನ್ನು 1965ರಲ್ಲಿ ಅಣುವಿಜ್ಞಾನಿ ಹೋಮಿ ಜಹಾಂಗೀರ್ ಬಾಬಾರವರ ನೇತೃತ್ವದಲ್ಲಿ ಭಾರತ ಸರ್ಕಾರವು ಸ್ಥಾಪಿಸಿದೆ. ಇದರ ಸಮೀಪವೇ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದ್ದು ಇಲ್ಲಿ ದೂರದ ಗ್ಯಾಲಕ್ಸಿಗಳಿಂದ ಬರುವ ರೇಡಿಯೋ ಸಂಕೇತಗಳನ್ನು ಗ್ರಹಿಸಿ ಅಭ್ಯಾಸ ಮಾಡಲಾಗುತ್ತದೆ. ಭಾರತದಾದ್ಯಂತ ಪ್ರಸಿದ್ಧಿ ಪಡೆದ ಪ್ರಸಿದ್ಧ ಗಿರಿಧಾಮ ನಂದಿಬೆಟ್ಟ ಇರುವುದು ಇದೇ ಚಿಕ್ಕಬಳ್ಳಾಪುರದಲ್ಲಿ. ರಾಜೀವ್ ಗಾಂಧಿ, ನೆಹರು, ಇಂದಿರಾ ಗಾಂಧಿ, ರಾಷ್ಟ್ರಕವಿ ಕುವೆಂಪು, ಸಾರ್ಕ್ ರಾಷ್ಟ್ರಗಳ ಪ್ರಮುಖರು, ಇಂಗ್ಲೆಂಡ್ ರಾಣಿ ಎಲಿಜಬೆತ್, ಸರ್ ಸಿ.ವಿ. ರಾಮನ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಸರ್ವಪಲ್ಲಿ ರಾಧಾಕೃಷ್ಣನ್ ಮುಂತಾದ ಪ್ರಸಿದ್ಧ ವ್ಯಕ್ತಿಗಳು ಸಹ ಈ ಬೆಟ್ಟಕ್ಕೆ ಭೇಟಿ ಕೊಟ್ಟು ಇದರ ನೈಸರ್ಗಿಕ ಸೌಂದರ್ಯಕ್ಕೆ ಮಾರು ಹೋಗಿರುವುದು ಚಿಕ್ಕಬಳ್ಳಾಪುರದ ಹಿರಿಮೆಯನ್ನು ಎತ್ತಿ ಸಾರುತ್ತದೆ.
ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹರಿಯುತ್ತಾ ಬಂದಿದ್ದ ಹಲವು ನದಿಗಳು ಉಗಮವಾಗುವುದು ಇಲ್ಲಿಯ ನಂದಿ ಬೆಟ್ಟದಲ್ಲೇ. ಆದ್ದರಿಂದಲೇ ನಂದಿ ಬೆಟ್ಟವು ಈ ಎರಡು ಜಿಲ್ಲೆಗಳ ಜಲ ನಿಕ್ಷೇಪ ತಾಣವಾಗಿ ಮಹತ್ವ ಪಡೆದಿದೆ. ನವಯುಗ ಇತಿಹಾಸ. ಚಿಕ್ಕಬಳ್ಳಾಪುರ ಪಟ್ಟಣದ ಮೂಲ ಹೆಸರು ಚಿನ್ನಬಲ್ಲಾಪುರಂ. ತೆಲುಗಿನಲ್ಲಿ ಚಿನ್ನ ಎಂದರೆ ಚಿಕ್ಕದು, ಬಲ್ಲ ಎಂದರೆ ಆಹಾರ ಧಾನ್ಯಗಳನ್ನು ಅಳೆಯುವ ಸಾಧನ ಹಾಗೂ ಪುರ ಎಂದರೆ ಪಟ್ಟಣ ಎಂಬ ಅರ್ಥಗಳಿವೆ. ಈ ಜಿಲ್ಲೆಯು ಪ್ರಾಚೀನ ಕಾಲದಿಂದಲೂ ಕೃಷಿಯ ಕೇಂದ್ರವಾಗಿದ್ದು, ಇಲ್ಲಿ ಜನರು ಆಹಾರ ಧಾನ್ಯಗಳನ್ನು ಅಳೆಯುವ ಸಣ್ಣ ಸಣ್ಣ ಸಾಧನಗಳನ್ನು ಉಪಯೋಗಿಸುತ್ತಿದ್ದರಿಂದ ಈ ಹೆಸರು ಬಂದಿದೆ. ಆವತಿಯ ಮಲ್ಲಬೈರಗೌಡರ ಪುತ್ರ ಮರಿಗೌಡರು ಈ ಪಟ್ಟಣದ ಸ್ಥಾಪಕರು. ಇವರು ಒಂದು ದಿನ ಕೋಡಿ ಮಂಚೇನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಬೇಟೆಯಾಡುವಾಗ ಮೊಲವೊಂದು ಬೇಟೆ ನಾಯಿಗಳ ಮುಂದೆ ಭಯವಿಲ್ಲದೆ ನಿಂತಿದ್ದ ಅಪೂರ್ವ ದೃಶ್ಯವನ್ನು ನೋಡುತ್ತಾರೆ. ಈ ದೃಶ್ಯವನ್ನು ನೋಡಿ ಸಂತೋಷಗೊಂಡ ರಾಜರು ಈ ಜಾಗವು ಧೈರ್ಯವಂತ ಪ್ರದೇಶವಾಗಿದೆ ಎಂದು ತಿಳಿದು ವಿಜಯನಗರ ಅರಸರ ಅನುಮತಿಯನ್ನು ಪಡೆದು ಈ ಸ್ಥಳದಲ್ಲಿ ಒಂದು ಕೋಟೆ ಮತ್ತು ನಗರವನ್ನು ನಿರ್ಮಾಣ ಮಾಡುತ್ತಾರೆ. ಕಾಲಕ್ರಮೇಣ ಈ ನಗರ ಚಿಕ್ಕಬಳ್ಳಾಪುರವೆಂಬ ದೊಡ್ಡ ನಗರವಾಗಿ ಬೆಳೆಯುತ್ತಂತೆ. ನಂತರದ ದಿನಗಳಲ್ಲಿ ಚಿಕ್ಕಬಳ್ಳಾಪುರವು ಟಿಪ್ಪು ಸುಲ್ತಾನ್, ಬ್ರಿಟಿಷರು ಮತ್ತು ಮೈಸೂರು ಸಂಸ್ಥಾನದವರ ಆಳ್ವಿಕೆಗೆ ಒಳಪಟ್ಟಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೌರಾಣಿಕ ಹಿನ್ನೆಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯು ಸಮೃದ್ಧ ಇತಿಹಾಸವನ್ನು ಹೊಂದಿದ್ದು, ರಾಮಾಯಣ ಮಹಾಭಾರತಗಳ ಘಟನೆಗಳೊಂದಿಗೆ ತಳುಕು ಹಾಕುವಂತಹ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆಯನ್ನು ಹೊಂದಿದೆ. ಚಿಂತಾಮಣಿ ತಾಲೂಕಿನ ಕೈವಾರ ಕ್ಷೇತ್ರವು ಪುರಾಣದಲ್ಲಿ ಇಂದ್ರನಿಂದ ಸ್ಥಾಪಿಸಲ್ಪಟ್ಟಿತೆಂಬ ನಂಬಿಕೆ ಇದೆ. ಮಹಾಭಾರತ ಕಾಲದಲ್ಲಿ ಏಕಚಕ್ರಪುರ ಎಂದು ಕರೆಸಿಕೊಳ್ಳುತ್ತಿತ್ತು ಈ ಕೈವಾರ. ವನವಾಸದಲ್ಲಿದ್ದ ಪಾಂಡವರು ಸ್ವಲ್ಪ ಕಾಲ ಇಲ್ಲಿ ತಂಗಿದ್ದರಿಂದ ಇದು ಪವಿತ್ರ ಕ್ಷೇತ್ರ ಎಂದು ಜನರು ನಂಬಿದ್ದಾರೆ. ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಕೈವಾರದಲ್ಲಿ ಭೀಮಲಿಂಗೇಶ್ವರ ದೇವಾಲಯ ಸ್ಥಾಪಿಸಿದರು ಎಂದು ಪುರಾಣಗಳು ಸಾಬೀತುಪಡಿಸಿವೆ. ಕೈವಾರದ ಒಂದು ಬೆಟ್ಟದ ಮೇಲೆ ಭೀಮ ಮತ್ತು ಬಕಾಸುರರ ಮಧ್ಯೆ ಯುದ್ಧ ನಡೆದು ಇದರಲ್ಲಿ ಭೀಮ ಬಕಾಸುರನನ್ನು ವಧಿಸಿದನು ಎಂದು ಹೇಳಲಾಗುತ್ತದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಇಂದಿಗೂ ಇಲ್ಲಿನ ಬೆಟ್ಟದ ಬಂಡೆಯ ಮೇಲೆ ಬಕಾಸುರನ ರಕ್ತದ ಕಲೆ ಇದೆ ಎನ್ನಲಾಗಿದೆ. ಕೈವಾರದ ಲಕ್ಷ್ಮಣ ತೀರ್ಥವು ಸೀತಾದೇವಿಗೆ ಒಮ್ಮೆ ಬಾಯಾರಿಕೆಯಾದ ಕಾರಣ ಲಕ್ಷ್ಮಣ ತನ್ನ ಬಿಲ್ಲಿನಿಂದ ಒಂದು ಬಂಡೆಗೆ ರಂಧ್ರ ಮಾಡಿ ಸೀತೆಯ ದಣಿವಾರಿಸಿದ ಸ್ಥಳ ಎಂಬ ಮಾತಿದೆ. ಇನ್ನೊಂದು ಐತಿಹ್ಯದ ಪ್ರಕಾರ ಮಹಿಷಾಸುರನನ್ನು ವಧಿಸುವ ಮೂಲಕ ಬ್ರಹ್ಮಹತ್ಯಾ ದೋಷಕ್ಕೆ ತುತ್ತಾದ ಚಾಮುಂಡೇಶ್ವರಿಯು ಕೈವಾರದ ಲಕ್ಷ್ಮಣ ತೀರ್ಥದಲ್ಲಿ ಮಿಂದು ಭೀಮಲಿಂಗೇಶ್ವರ ಅಮರನಾರಾಯಣನನ್ನು ಪೂಜಿಸಿ ದೋಷಮುಕ್ತಳಾದಳೆಂಬ ನಂಬಿಕೆ ಇದೆ. ಇಲ್ಲಿನ ಪ್ರಸಿದ್ಧ ತಾಣ ನಂದಿ ಬೆಟ್ಟದ ಬಗ್ಗೆ ಇನ್ನೊಂದು ಐತಿಹ್ಯವಿದೆ. ಶಿವಗಣಗಳಲ್ಲಿ ಒಬ್ಬನಾದ ನಂದಿಯು ಶಿವನ ಶಾಪಕ್ಕೆ ತುತ್ತಾಗಿ ಭೂಲೋಕಕ್ಕೆ ಬಂದಿಳಿದನು. ಆಗ ಭೂಲೋಕದಲ್ಲಿ ಜನರು ಬರಗಾಲ ಪೀಡಿತರಾಗಿದ್ದರು. ಭೂಲೋಕಕ್ಕೆ ಬಂದಿಳಿದ ನಂದಿ ಹಾಗೂ ದೇವಲೋಕದ ಕಾಮಧೇನುಗಳ ಸಮಾಗಮನದಿಂದ ಸಹಸ್ರಾರು ಕರುಗಳು ಜನಿಸುತ್ತವೆ. ಅವುಗಳಿಗಾಗಿ ಕಾಮಧೇನುವಿನ ಕೆಚ್ಚಲಿನಿಂದ ಧಾರಾಕಾರವಾಗಿ ಹರಿದ ಹಾಲಿನ ಪ್ರವಾಹ ಕ್ಷೀರ ನದಿಯಾಗುತ್ತದೆ. ಬರಗಾಲದಿಂದ ಬಳಲುತ್ತಿದ್ದ ಜನರು ಹಾಲನ್ನು ಕುಡಿದು ಸಂತೃಪ್ತರಾಗುತ್ತಾರೆ. ನಂದಿ ಬಂದಿಳಿದ ಆ ಬೆಟ್ಟವೇ ನಂದಿ ಬೆಟ್ಟ. ಕ್ಷೀರ ನದಿಯೇ ನಂದಿ ಬೆಟ್ಟದಲ್ಲಿ ಹುಟ್ಟಿ ಕೋಲಾರದಲ್ಲಿ ಹರಿಯುವ ಪಾಲಾರ್ ನದಿ ಎನ್ನಲಾಗುತ್ತದೆ. ತ್ರೇತಾಯುಗದಲ್ಲಿ ಇಲ್ಲಿನ ನಂದಿ ಬೆಟ್ಟದ ಕ್ಷೇತ್ರ ದಂಡಕಾರಣ್ಯವಾಗಿತ್ತೆಂದು ನಂಬಲಾಗಿದೆ. ಶ್ರೀರಾಮನು ಕಪಿಗಳ ಸಹಾಯದಿಂದ ಸೇತುವೆಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ಬ್ರಹ್ಮನು ಇಂದ್ರಾದಿ ದೇವತೆಗಳಿಗೆ ಸಹಾಯ ಮಾಡಲು ಅಪ್ಪಣೆ ಕೊಡುತ್ತಾನೆ. ಆ ಸಂದರ್ಭದಲ್ಲಿ ಸೇತುವೆ ನಿರ್ಮಾಣಕ್ಕೆ ಮೇರು ಪರ್ವತದಿಂದ 5 ಶಿಖರಗಳನ್ನು ತರುತ್ತಾರೆ. ಆದರೆ ಅಷ್ಟರಲ್ಲಿ ಸೇತುವೆಯ ನಿರ್ಮಾಣದ ಕಾರ್ಯ ಸಂಪೂರ್ಣಗೊಂಡಿದ್ದರಿಂದ ಇದೇ ನಂದಿ ಬೆಟ್ಟದ ದಂಡಕಾರಣ್ಯದಲ್ಲಿ ಆ ಬೆಟ್ಟಗಳನ್ನು ಭೂಮಿಗೆ ಇಳಿಸಿದರು ಎನ್ನಲಾಗಿದೆ. ಕೂಷ್ಮಾಂಡ ಋಷಿ ಇಲ್ಲಿ ತಪಸ್ಸು ಮಾಡಿದನೆಂದು ಸ್ಥಳ ಪುರಾಣವಿದೆ. ಆದ್ದರಿಂದ ಇದಕ್ಕೆ ಕೂಷ್ಮಾಂಡಗಿರಿ ಎಂದು ಹೇಳಲಾಗುತ್ತದೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಎಂಬ ಊರು ಸಹ ಮಹಾಭಾರತದೊಂದಿಗೆ ತಳುಕು ಹಾಕಿಕೊಂಡಿದೆ. ಪಾಂಡವರ ಸಹೋದರರಲ್ಲಿ ಒಬ್ಬನಾದ ಸಹದೇವನು ಸಾದಲಿಯನ್ನು ನಿರ್ಮಿಸಿದನಂತೆ. ಅವನ ಕಾಲದಲ್ಲಿ ಸಾದಲಿಗೆ ಸಹದೇವ ಪಟ್ಟಣ ಎಂದು ಕರೆಯಲಾಗುತ್ತಿತ್ತು ಎಂದು ನಂಬಲಾಗಿದೆ.
ಗೌರಿಬಿದನೂರು ಹಿಂದೆ ಬಿದನೂರು ಎಂದು ಕರೆಸಿಕೊಳ್ಳುತ್ತಿತ್ತು. ಇಲ್ಲಿನ ವಿದುರಾಶ್ವಥ ಎಂಬ ಸ್ಥಳದಲ್ಲಿ ಮಹಾಭಾರತದ ಧೃತರಾಷ್ಟ್ರರ ಮಂತ್ರಿಯಾದ ಶ್ರೀ ವಿದುರರು ಇಲ್ಲಿ ಅಶ್ವತ್ಥ ಸಸ್ಯ ನೆಟ್ಟು ಬೆಳೆಸಿದ ಹಿನ್ನೆಲೆಯಲ್ಲಿ ವಿದುರಾಶ್ವಥ ಎಂಬ ಹೆಸರು ಬಂದಿತ್ತೆಂದು ಪ್ರತೀತಿ ಇದೆ. ಬಾಗೇಪಲ್ಲಿ ತಾಲೂಕಿನ ಗಡಿದಂನ ಮೂಲ ಹೆಸರು ದೇವರಗುಡಿಪಲ್ಲಿ. ಗಡಿದಂನ ಬೆಟ್ಟವು ಘಟೋತ್ಕಚನ ಜನ್ಮಸ್ಥಾನ ಎಂದು ಹೇಳಲಾಗುತ್ತದೆ. ಜನಮೇಜಯ ರಾಜರು ಇಲ್ಲಿ ಸರ್ಪಯಾಗವನ್ನು ಮಾಡಿದ್ದು ಇಲ್ಲಿ ವೆಂಗಳನಾಥ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದರು ಎಂದು ಪುರಾಣದಲ್ಲಿ ಉಲ್ಲೇಖವಿದೆ. ಹಲವು ವರ್ಷಗಳ ಕಾಲ ಈ ಪ್ರಾಂತ್ಯದಲ್ಲಿ ಮಳೆ ಬಾರದಿದ್ದರೆ ಈ ಗಡಿದಂನ ಬೆಟ್ಟದ ಸುತ್ತಲೂ ಭಜನೆ ಮಾಡಿದರೆ ಮಳೆ ಬರುತ್ತದೆ ಎಂಬ ಪ್ರತೀತಿ ಇದೆ. ಗುಡಿಬಂಡೆ ತಾಲೂಕಿನ ಒಂದು ಬೃಹತ್ ಬಂಡೆಯ ಮೇಲೆ ಚಂದ್ರಕೀರ್ತಿ ಮಹಾಮುನಿಗಳು ತಪಸ್ಸು ಮಾಡಿದರು ಎಂದು ಹೇಳಲಾಗುತ್ತದೆ. ರಂಗಸ್ಥಳದ ರಂಗನಾಥ ಸ್ವಾಮಿಯ ದೇವಾಲಯದ ಸ್ಥಾಪನೆಯ ಕುರಿತಂತೆ ಪೌರಾಣಿಕ ಐತಿಹ್ಯವಿದೆ. ಶ್ರೀರಾಮನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ರಾವಣನ ತಮ್ಮ ವಿಭೀಷಣನಿಗೆ ಶ್ರೀರಾಮ ಶಕ್ತಿ ಹಾಗೂ ಸಾಮರ್ಥ್ಯಗಳ ವರ್ಧನೆಗಾಗಿ ರಂಗನಾಥ ಸ್ವಾಮಿಯನ್ನು ಪೂಜಿಸೆಂದು ಒಂದು ಬಿದಿರಿನ ಬುಟ್ಟಿಯಲ್ಲಿ ಶ್ರೀರಂಗನಾಥನ ವಿಗ್ರಹವಿಟ್ಟು ಉಡುಗೊರೆಯಾಗಿ ನೀಡುತ್ತಾನೆ. ಸಪ್ತ ಋಷಿಗಳ ಸಲಹೆಯ ಮೇರೆಗೆ ಶ್ರೀ ವಿಭೀಷಣರು ರಂಗನಾಥ ಸ್ವಾಮಿಯನ್ನು ರಂಗಸ್ಥಳದಲ್ಲಿ ಸ್ಥಾಪಿಸಿದರು ಎನ್ನಲಾಗಿದೆ. ದೇವತೆಗಳ ದೊರೆ ದೇವೇಂದ್ರನು ವೃತಾಸುರನೆಂಬ ರಕ್ಕಸನನ್ನು ವಧಿಸಿದ ನಂತರ ಪಾಪ ಪರಿಹಾರಾರ್ಥವಾಗಿ ಪಂಚನಾರಾಯಣರನ್ನು ಭೂಲೋಕದಲ್ಲಿ ಪ್ರತಿಷ್ಠಾಪಿಸುತ್ತಾನೆ. ಅದರಲ್ಲಿ ಕೈವಾರದ ಅಮರನಾರಾಯಣರೂ ಒಂದು. ಕೈವಾರದಲ್ಲಿ ಇಂದ್ರನು ಶ್ರೀ ವಿಷ್ಣುವನ್ನು ತನ್ನ ಕೈಯಾರೆ ಪ್ರತಿಷ್ಠಾಪಿಸಿದ್ದರಿಂದ ತನ್ನ ಅಮರ ಎಂಬ ಹೆಸರು ಸೇರಿಸಿ ಅಮರನಾರಾಯಣ ಎಂಬ ಹೆಸರಿಟ್ಟಿದ್ದಾನೆ ಎನ್ನಲಾಗಿದೆ. ಸಾಹಿತ್ಯ ಲೋಕಕ್ಕೆ ಚಿಕ್ಕಬಳ್ಳಾಪುರದ ಕೊಡುಗೆ. ಪ್ರಾಚೀನ ಕಾಲದಿಂದಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲದ ಸಾಹಿತಿಗಳು ಸಾರಸ್ವತ ಲೋಕಕ್ಕೆ ಅದ್ವಿತೀಯ ಕೊಡುಗೆ ನೀಡುತ್ತಾ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದ ಮಾಣಿಕ್ಯ, ಭಾರತ ರತ್ನ, ವಿಶ್ವಕಂಡ ಅದ್ಭುತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ ರಚನೆಗೆ ಕಾರಣಕರ್ತರಾಗಿದ್ದಾರೆ. ಜ್ಞಾನಪೀಠ ಅಕಾಡೆಮಿಯ ರಾಷ್ಟ್ರೀಯ ಮೂರ್ತಿದೇವಿ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಕನ್ನಡಿಗರು ಚಿಕ್ಕಬಳ್ಳಾಪುರ ಮೂಲದ ಸಾಹಿತಿ ಸಿ.ಕೆ. ನಾಗರಾಜರಾವ್. ಸಂಖ್ಯಾಲಿಪಿ ಮೂಲಕ ಕೃತಿಗಳನ್ನು ಕೊಡುಗೆ ನೀಡಿದ ಪ್ರಾಚೀನ ಕವಿ ಕುಮದೇಂದು ಮುನಿ ಚಿಕ್ಕಬಳ್ಳಾಪುರದ ಯಲುವಹಳ್ಳಿ ಮೂಲದವರು. ಕನ್ನಡ ಸಾಹಿತ್ಯಿಕ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಸಿರಿಭೂವಲಯ ಎಂಬ ಅದ್ಭುತ ಕೃತಿಯ ಕೃತಿಗಾರ ಇದೇ ಕುಮದೇಂದು ಮುನಿ. ಕೈವಾರದ ತಾತಯ್ಯ ಅಥವಾ ಕೈವಾರದ ನಾರಾಯಣಪ್ಪ ಇವರು ಕನ್ನಡ ಹಾಗೂ ತೆಲುಗು ದ್ವಿಭಾಷಾ ಕವಿಯಾಗಿದ್ದರು. ಹಲವಾರು ಕೀರ್ತನೆಗಳು, ಅಮರನಾರಾಯಣ ಶತಕಗಳು, ಭವಿಷ್ಯ ಕಾಲವನ್ನು ಸಹ ರಚಿಸಿದ್ದಾರೆ. ಶಿಕ್ಷಣ ತಜ್ಞ ಹಾಗೂ ವೈಜ್ಞಾನಿಕ ಲೇಖಕರಾದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಗೌರಿಬಿದನೂರಿನ ಹೊಸೂರಿನವರು. ಚಿಂತಾಮಣಿಯ ಖ್ಯಾತ ಕವಿ ಬಿ.ಆರ್. ಲಕ್ಷ್ಮಣರಾವ್, ಹೆಸರಾಂತ ಸಾಹಿತಿಗಳಾದ ತಿರುಮಲೆ ತಾತಾಚಾರ್ಯ ಶರ್ಮ, ತಿರುಮಲೆ ರಾಜಣ್ಣ, ವಿಜಯನಗರದ ಆಸ್ಥಾನ ಕವಿಯಾಗಿದ್ದ ನಂದಿ ತಿಮ್ಮನ, ಎಲ್ ಬಸವರಾಜು, ಚಿ ಶ್ರೀನಿವಾಸರಾಜು, ಭಾರತ ರತ್ನ ಪುರಸ್ಕೃತರಾದ ಪ್ರೊಫೆಸರ್ ಸಿ.ಎನ್.ಆರ್. ರಾವ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಸಾಹಿತಿ ಟಿ.ಎಸ್. ನಾಗರಾಜ ಶೆಟ್ಟಿ ಮೊದಲಾದವರು ಚಿಕ್ಕಬಳ್ಳಾಪುರದವರೇ. ತೆಲುಗಿನಲ್ಲಿ ಕಾಲಜ್ಞಾನಿ ಎಂದೇ ಪ್ರಸಿದ್ಧರಾಗಿರುವ ಪೋತಲೂರಿ ವೀರಬ್ರಹ್ಮರವರು ಸಹ ಚಿಕ್ಕಬಳ್ಳಾಪುರದವರು. ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ಬಗೆಗಿನ ಇನ್ನಷ್ಟು ಮಾಹಿತಿ ತಿಳಿಯಲು ಚಿಕ್ಕಬಳ್ಳಾಪುರ ಪರಿಚಯದ ಭಾಗ 2 ನಿರೀಕ್ಷಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.